ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ರಾಯರವ್ರದ ಹುಟ್ಟುಹಬ್ಬ ಇರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಯವರ ರಾಯರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಪುಷ್ಪಾಲಂಕಾರ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಾನಿಲ್ಲಿ ಪ್ರತಿ ಗುರುವಾರ ದೀಪ ಹಚ್ತಿದ್ದೆ ಮೊದಲು, ಈಗ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೋಗಿದ್ದೆ. ಇಲ್ಲಿ ನಾವೇನಾದ್ರು ಅರ್ಸ್ಕೊಂಡು 3 ದಿವಸ 5 ದಿವಸ 7 ದಿವಸ 11 ದಿವಸ ರಾಯರಿಗೆ ನಾವು ತುಪ್ಪದ ದೀಪ ಹಚ್ಚಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ. ನಾನು ಇಲ್ಲಿ ತುಂಬ ಸಲ ಹಚ್ಚಿದ್ದೀನಿ, ನಂಗೆ ತುಂಬ ಒಳ್ಳೆಯದಾಗಿದೆ. ಇವತ್ತು ಸಹ ಹೋದೆ ನನ್ನಲ್ಲಿ ಹಚ್ಚೋಣ ಅಂದ್ಬಿಟ್ಟು, ಆದರೆ ತುಂಬ ರಶ್ ಇದ್ದರು. ಆದರೂ ಹಚ್ಚಿದ್ದೆ ದೀಪನ. ಎಷ್ಟು ಚೆನ್ನಾಗಿ ರಾಯರಿಗೆ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಎಲ್ಲರೂ ಕೂಡ ದೀಪ ಹಚ್ತಾರೆ. ಒಂದು ದೀಪಕ್ಕೆ 20 ರೂಪಾಯಿ ತಗೋತಾರೆ ತುಪ್ಪದ ದೀಪ. ಒಬ್ಬರು 1 ಹಚ್ಚೋರು 1 ಹಚ್ತಾರೆ, 2 ಹಚ್ಚೋರು 2 ಹಚ್ತಾರೆ. ಪ್ರತಿ ಗುರುವಾರನೂ ಅಷ್ಟೇ ತುಂಬ ರಶ್ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು ಇವತ್ತು. ಕೆಲವೊಂದು ಶ್ಲೋಕಗಳು ಮತ್ತು ಎಲ್ಲನೂ ಹೇಗೆ ಪೂಜೆ ಮಾಡಬೇಕು ಅಥವಾ ಅಭಿಷೇಕಕ್ಕೆ ಕೊಡಬೇಕಾದ್ರೆ ಎಲ್ಲನೂ ಬೋರ್ಡ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅಕಸ್ಮಾತ್ ನೀವು ಅರ್ಚನೆ ಮಾಡಿಸ್ಬೇಕು ಅಂದರೆ ಅಥವಾ ಏನಾದ್ರು ದೇವ್ರಿಗೆ ಕೊಡಬೇಕು ಅಂದರೆ ಇಲ್ಲಿ ನಂಬಿ ಬನ್ನಿ. ರಾಯರು ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಂದು ಕೆಲಸ ಕಾರ್ಯಕ್ಕಾಗಿರ್ಬೋದು, ಅಥವಾ ಏನಾದರೂ ಆಗಿರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಕನಕಪುರದಲ್ಲಿ ಅಂದರೆ ಅಷ್ಟು ಜನನೂ ಇಲ್ಲೇ ಇದ್ದಾರೆ. ಇವತ್ತಂತೂ ತುಂಬ ಚೆನ್ನಾಗಿತ್ತು ರಾಯರದ್ದು ಆರಾಧನೆ. ನಾವು ತುಪ್ಪದ ದೀಪನ ದೇವರಿಗೆ ಆರತಿ ಬೆಳಗ್ಬಿಟ್ಟು ಸುತ್ತ ಪ್ರದಕ್ಷಿಣೆ ಹಾಕಬೇಕು. ನೋಡಿ ಇಲ್ಲಿ ಹುಡುಗರು ಹುಡುಗಿರು ಮತ್ತು ಹೆಂಗಸರು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲೆಲ್ಲ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ನಾವು ದೀಪನ 5 ಸುತ್ತು ಅಥವಾ 7 ಸುತ್ತು 9 ಸುತ್ತು 3 ಸುತ್ತು ಎಲ್ಲ ಹಾಕ್ಬೋದು. ಯಾಕಂದರೆ ಹೆಜ್ಜೆ ನಮಸ್ಕಾರನೂ ಹಾಕ್ಬೋದು. ದೇವರು ಅಷ್ಟು ನಂಬಿದ್ದಾರೆ ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಅಷ್ಟೇ ಒಂದು ದೀಪನ ಹಚ್ಚಿದ ಮೇಲೆ ಅದನ್ನು ಸಂಕಲ್ಪ ಮಾಡ್ಕೊಂಡ್ಮೇಲೆ ಅದನ್ನು ಅರ್ಧಕ್ಕೆ ಬಿಡಬಾರ್ದು, ಅದನ್ನು ಪೂರ್ತಿ ಮಾಡಬೇಕು. ಅಕಸ್ಮಾತ್ ನಾವು ಅಂದ್ಕೊಂಡಿದ್ದ ಕೆಲಸ ಆಗಲಿ ಅಂದರೆ ನಾವು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕಸ್ಮಾತ್ ಅದೇನೋ ಅರ್ಧಕ್ಕೆ ನಿಲ್ಲಿಸಬಾರ್ದು. ಪೂರ್ತಿ ನೀವು ಇವತ್ತು 5 ವಾರ ಅಂದ್ಕೊಂಡಿರ್ತೀರ, 3 ವಾರ ಅಂದ್ಕೊಂಡಿರ್ತೀರ, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಯಾಕಂದರೆ ನಾನು ಇದನ್ನು ಹಚ್ಚಿ ಆಲ್ರೆಡಿ ನೋಡಿದ್ದೀನಿ. ನಾವು ತುಂಬ ಕಷ್ಟದಲ್ಲಿದ್ದಂಥ ಪರಿಸ್ಥಿತಿಲೆಲ್ಲ ನಾನು ಬಂದು ದೀಪ ಹಚ್ಚಿದ್ದೀನಿ. ನೋಡಿ ರಾಯರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ನೀವು ನಂಬಿ ಹಚ್ಚಿ, ತುಂಬ ಒಳ್ಳೆಯದಾಗುತ್ತೆ. ನಾನೇ ಅದಕ್ಕೆ ಎಕ್ಸಾಂಪಲ್ಲು. ನೋಡಿ ನಾವೆಲ್ಲನೂ ಆರತಿ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ.
ಪ್ರಸಾದ ಕೊಡ್ತಾಯಿದ್ರು, ಅವಲಕ್ಕಿ ಪ್ರಸಾದ ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಈಸ್ಕೊಂಡ್ವಿ. ನೋಡಿ ಇಲ್ಲಿ ಈಸ್ಕೊತಾ ಇದ್ದೀವಿ ಪ್ರಸಾದ ಎಲ್ಲ. ಅವಲಕ್ಕಿ ಪ್ರಸಾದ ಕೊಟ್ಟರು. ತುಂಬ ಜನ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು. ಈಗ ಸ್ವಲ್ಪ ರಶ್ಶು ಕಮ್ಮಿ ಆಗ್ತಾ ಬಂತು. ನೋಡಿ ಇಲ್ಲಿ ಪ್ರಸಾದ ಎಲ್ಲ ಈಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪಕ್ಕದಲ್ಲಿರುವಂತಹ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ, ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.